ಹಲೋ ಅನಿತಾ, ಸುನೀತಾ, ವನಿತಾ. ಯಾಕ ಶಿಷ್ಯ ನಿನ್ನೆ ಮ್ಯಾಚ್ ನೋಡ್ದ ಶಿಷ್ಯ? ಹೆಂಗೆ ಹೋಮ್ ಗ್ರೌಂಡ್ ಅಲ್ಲಿ ಬಗ್ಸಿ ಹೊಡೆದಿದ್ದು. ನೀವೆಲ್ಲರೂ ಎಲ್ಲ ಹೊಡೆದ್ರಿ. ಹೆಸಲ್ವುಡ್ ಒಬ್ಬ 4 ವಿಕೆಟ್ ತೆಗ್ದ, ಅದಕ್ಕೆ ಗೆದ್ಬಿಟ್ರಿ. ನಾವ್ ಹಂಗೆ ಒಬ್ಬ ಆಡಿದ್ರು ಇಡೀ ಟೀಮ್ ಕ್ರೆಡಿಟ್ ಕೊಡ್ತೀವಿ. ನಿಮ್ ತರ ಇಡೀ ಟೀಮ್ ಆಡಿದ್ರು ಒಬ್ಬನ್ ಕ್ರೆಡಿಟ್ ಕೊಡಲ್ಲ. ಇರ್ಲಿ ಶಿಷ್ಯ, ಮೇ 3ನೇ ತಾರೀಕು ಬರ್ತೀವಲ್ಲ ನಿಮ್ ಗ್ರೌಂಡ್ ಗೆ, ಅವಾಗ ನೋಡ್ಕಂತೀವಿ ನಿಮ್ನ. ಗ್ರೌಂಡ್ ಮುಂದೆ ನಮ್ದೊಂದು 20 ಅಡಿ ಬ್ಯಾನರ್ ಹಾಕಿರ್ತೀವಿ, ನೋಡ್ಕೊಂಡು ಹೋಗ್ಬಿಟ್ರಿ ಮನೆಗೆ. ಇವತ್ ಬೇರೆ SRH ಮೇಲೆ ಐತೆ, ನೋಡ ಅದೇನ್ ಕಿತ್ ದಬಾಕ್ತೀರಾ ಅಂತ. ನೋಡು ಶಿಷ್ಯ, ಎಲ್ಲಾ SRH ಪ್ಲೇಯರ್ಸ್ ನ ಹೆಂಗ್ ಕಿತ್ತಾಕ್ತಿವಿ ಅಂತ. ನೋಡ ಪ್ಲೇಯರ್ಸ್ ನೇ ಕಿತ್ತಾಕ್ತಿರೋ, ಇಲ್ಲ ಗ್ರೌಂಡ್ ಅಲ್ಲಿ ಬೆಳೆದಿರೋ ಹುಲ್ನೇ ಕಿತ್ತಾಕ್ತಿರೋ ಎಲ್ಲ ಇವತ್ ಟೈಟ್ ಗೊತ್ತಾಗುತ್ತೆ. ಕೊನೆಗೂ ಬಂದೇ ಬಿಟ್ವಿ, ಫೇಸ್ ಟು ಫೇಸ್. ಸ್ಟಾರ್ಟ್ ಮಾಡೋಣ. ಮಾಡು ಈ ಸಲ ಕಪ್ ದೇವ್ರಿಗೆ. ಮ್ಯಾಚ್ ಫಿಕ್ಸಿಂಗ್ ಮಾಡ್ತೀರಾ ಚೀಟರ್? ನಮ್ಮ ಹತ್ರ 5 ಕಪ್ ಐತೆ, 2 ಸಲ ಬ್ಯಾನು ಆಗಿದ್ದೀರಾ. ತಲಾ ಫಾರ್ ಎ ರೀಸನ್. ಪೊಲೀಸ್ ಸ್ಟೇಷನ್. ಕಪ್ ಹೆಂಗಿರುತ್ತೆ ಅಂತ ನೋಡಿದ್ರೆ ನೀವು ಯಾವತ್ತಾದ್ರು? 2016-17 ಹೆಂಗಿರುತ್ತೆ ಅಂತ ನೋಡಿದ್ಯಾ ನೀನ್ ಯಾವಾಗ? ನೀವು ಸಿರಾಜ್ ಮೋಸ ಮಾಡಿದ್ರಿ, ನೀವು ಸುರೇಶ್ ರೈನಾಗ್ ಮಾಡಿದ್ರಿ. ಈ ಸಲ ಕಪ್ಪು ಲಾಲಿಪಾಪ್. ನಿಯತ್ತಾಗಾಡ್ತೀವಿ, ನಿಮ್ ತರ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡಲ್ಲ. ಸದ್ಯಕ್ಕೆ ಇವತ್ತಿಗೆ ಸಾಕು ಅನ್ಸುತ್ತೆ. ನಂಗೂ ಹಂಗೆ ಅನ್ಸುತ್ತೆ. ಸರಿ, ನಾಳೆ ಮಾಡ್ತೀನಿ. ಬೈ. ಓಕೆ, ಬೈ. RCB ಕಪ್ಪು, CSK ಚಿಪ್ಪು. RCB ವಿನ್, CSK ಫ್ಯಾನ್ಸ್ ಬರ್ನು. ಏನ್ ಸಖತ್ತಾಗಿತ್ತಲ್ವ ಮಚ್ಚ ನಿನ್ನೆ ಮ್ಯಾಚ್ ಅಲ್ಲಿ? ಸೂಪರ್ ಆಗಿದೆ. ಈ ಸಲ ಸೀಸನ್ ಸ್ಕೋರ್ ಬೋರ್ಡ್ ಅಲ್ಲಿ CSK 7ನೇ ಸ್ಥಾನದಲ್ಲಿ ಐತೆ. ತಲಾ ಫಾರ್ ಎ ರೀಸನ್. RCB ಆಟ, CSK ಟಾಟಾ. ಹಲೋ ಶಿಷ್ಯ, ಹೆಂಗ್ ಹೊಡದ್ವಿ? ಬಗ್ಸಿ. ನೀವೆಲ್ಲ ಹೊಡದ್ರಿ? ನೀವ್ ಸೋತೋದ್ರಲ್ಲ ಇವತ್ತು. ಅದೇ ಶಿಷ್ಯ, ಮೊನ್ನೆ ಹೆಂಗ್ ಹೊಡದ್ವಿ? ಬಗ್ಸಿ. ಮೊನ್ನೆ MI ಕಣ ಹೊಡೆದಿದ್ ನೀವು. ಅದೇ ಶಿಷ್ಯ, ಹೆಂಗ್ ಹೊಡದ್ವಿ? ಏನ್ ಹೊಡಿಯೋದು? ಹಾರ್ದಿಕ್ ಪಾಂಡ್ಯ ಮತ್ತೆ ತಿಲಕ್ ವರ್ಮಾ ಬಂದಾಗ ಕೆಳಗಡೆ ಗಲ ಅನ್ಬಿಟ್ಟಿರುತ್ತೆ ನಿಮ್ಗೆ. ಅದೆಲ್ಲ ಮಾತಾಡ್ಬೇಡ ನೀವು. ಒಟ್ನಲ್ಲಿ ಗೆದ್ವಾ, ನಮಗ್ ಗೆಲ್ಲದ್ ಇಂಪಾರ್ಟೆಂಟ್. ಆಯ್ತು, ಅದಕ್ಕೇನೋ ಇವಾಗ? ಅದೇ ಶಿಷ್ಯ, ನಿಮ್ಗೊಂದ್ಸತಿ ಆಯ್ತು, MI ಗಾಯ್ತು, ನೆಕ್ಸ್ಟ್ RR ಪಂಜಾಬ್ ನ ಹೊಡೆದ್ಬಿಟ್ಟು ಮೇ 3ನೇ ತಾರೀಕು ನಿಮ್ಗೆ ಬಗ್ಸಿ ಹೊಡಿಯದೆ. ಬಾರ ಶಿಷ್ಯ, ಆಯ್ತು. ನಿಮ್ಮೆಲ್ಲರಿಗೂ ನಮ್ ತಲಾ ಒಬ್ನೇ ಸಾಕು. ನೋಡಿ ಲಾಸ್ಟ್ 4 ಮ್ಯಾಚ್ ಏನ್ ವಿಜಯ. ಅದಲ್ಲದೆ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಬೇರೆ ಟಾಪ್ ಅಲ್ಲಿ ಇದೀರಂತೆ. ಬರ್ತೀವಿ ಶಿಷ್ಯ, ಇನ್ನು 9 ಮ್ಯಾಚ್ ಐತೆ. ಬರ್ತೀವಿ ತಾಳು. ಬರ್ರಿ. ಇವತ್ ನೈಟ್ ಬೇರೆ KKR ಮೇಲೆ ಐತಲ್ಲ, ನೋಡೋಣ ಏನ್ ಮಾಡ್ತೀರಾ ಅಂತ. ನೋಡು ನಮ್ ತಲಾ ಹೆಂಗ್ ಕೊಡ್ತಾರೆ ಅಂತ. ನಿಮ್ ಟೀಮ್ ಅಲ್ಲಿ ನಿಮ್ ತಲಾ ಬಿಟ್ಟು ಇನ್ನು 10 ಜನ ಅವ್ರೆ ಕಣ. ಆದ್ರೂ ನಮ್ ತಲಾನೇ ನಮ್ಗೆ. ಆಯ್ತು, ನಿಮ್ ತಲಾದೇ ಹಿಡ್ಕೊಂಡ್ ಆಟಾಡ್ರಿ. ಏನಂದೆ? ತಲಾನೇ ಹಿಡ್ಕೊಂಡ್ ಆಟಾಡ್ರಿ ಅಂದೆ. ಅದ್ ಸರಿ, ನೀನ್ ಸೋತವ್ರಿ ಅಂತ ನನಗ್ ಫೋನ್ ಮಾಡಿದ್ಯಾ? ಸೋತ್ರಾಗಾದ್ರೆ ಅಂಕಲ್ ಮಕ್ಳಿಗೆ ಹೇಳೋದೊಂದೇ, ಈ ಸಲ ಕಪ್ ನಮ್ದೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಅಪಕ್ವತ್ನದವ್ರಿದ್ರೆ ಸರು ನಾಷ್ಟ ಮಾಡ್ಬೇಕು. ಹಲೋ ಹೇಳೋ. ಇದ್ಯಾ ಇಲ್ಲೇ? ನಾನೇನು ಅವಮಾನ ತಲೆಕಾಗ್ದೆ ಹೋಗಿಗ್ಬಿಟ್ಟೇನೋ ಅನ್ಕಂಡೆ. ನಾವೆಲ್ಲ ಹಂಗ ಹೋಗಲ್ಲಮ್ಮ. ನೋಡ್ದೆ ನಿನ್ನೆ ಹೆಂಗ್ ಹೋದ್ರಿ ಅಂತ. ಏನ್ ವಿಜಯ. ಬಿಟ್ಟಿದ್ರೆ SRH ರೆಕಾರ್ಡ್ ಬೀಟ್ ಮಾಡಿ 400 ಹೊಡೆದ್ಬಿಟ್ಟಿದ್ರಿ. ಇನ್ನು LSG ಮೇಲೆ ಐತೆ ತಾಳ. ಬತ್ತಿ ವಾಪಸ್ ಲೈ. ಬನ್ನಿ ಜನರೇ, ಬನ್ನಿ. ಈ ಸಲ LSG ಮೇಲೆ ಎಷ್ಟು? 1 500 ಹೊಡಿತೀರಾ? ನಿಮ್ದು ನಾಳೆ RR ಮೇಲೆ ಐತೆ, ನೋಡ್ತೀನಿ ಬಾರೋ. ನೋಡ ಶಿಷ್ಯ, ನಾವೆಲ್ಲ ಮನೇಲಿ ಅಷ್ಟೇ ಸೈಲೆಂಟ್. ಆಚೆ ಹೋದ್ರೆ ನಾಯಿಡಿ ಪೇಡಿನೇ. ಯಾಕೆ ನಿಮ್ ಮೇಲೆ ಗೆದ್ದಿದ್ ಮರ್ತೋಗ್ಬಿಟ್ರಾ? ಆಯ್ತು ಇಕ್ಕಲೆ, ಇನ್ನೊಂದ್ಸರಿ ಬರ್ತೀವಿ. ಎಲ್ಲಾರ್ಗು ಬಸ್ ಹೊಡಿ. ನೋಡಿ ನಿಮ್ದು ಬಸ್ ಹೊಡೆಯೋದ ಹೊಡ್ಸ್ಕೊಳಲ್ಲ. ಆಯ್ತು ಇಕ್ಕಲೆ, ಹಲೋ. ನಾನ್ CSK ಕಣೋ, RR ಅಲ್ಲ. ಗೊತ್ತಮ್ಮ. ಮತ್ BSDK ಯಾವ ಟೀಮ್ ಮೇಲೆ ಗೆದ್ರು ನನ್ಗೆ ಯಾಕೋ ಫೋನ್ ಮಾಡ್ತೀಯಾ? ನಂಗ್ ನಿಮ್ ಮೇಲೆ ಒಂಥರ ಲವ್ ಮಾಮ್. ಗೊತ್ತಾನೆ ಏನ್ ಫೋನ್ ಮಾಡ್ದೆ ಅಂತ? ಗೊತ್ತಪ್ಪ. ಇವತ್ತು RR ಬಗ್ಸಿ ಹೊಡಿದ್ರಿ, ನೆಕ್ಸ್ಟ್ ಪಂಜಾಬ್ ಹೊಡಿತೀರಾ. ಆದ್ರೆ ನೆಕ್ಸ್ಟ್ ಮೇ 3ನೇ ತಾರೀಕು ನಮ್ಮ ಮೇಲೆ ಬರ್ತೀರಾ, ಅವಾಗ ನಾವ್ ನಿಮ್ನ ಬಗ್ಸಿ ಹೊಡಿತೀವಿ. ಇಲ್ಲ ಮಾಮ್, ಅವಾಗ್ಲೂ ನಾವೇ ನಿನ್ ಬಗ್ಸಿ ಹೊಡಿಯೋದು. ಆದ್ರೆ ಏನ್ ಗೊತ್ತಾ ಬ್ರೋ, ಅವತ್ ಮ್ಯಾಚ್ ಇರೋದು ನಿಮ್ ಚಿನ್ನರ್ ಸ್ವಾಮಿಲಿ. ನೀನೇ ಹೇಳಿದ್ದಲ್ಲ ಮೊನ್ನೆ, ನಾವ್ ಮನೇಲಿ ಸ್ವಲ್ಪ ಸೈಲೆಂಟು ಅಂತ. ಓ ಮಚ್ಚ, ನಾವ್ ಮನೇಲಿ ಸೈಲೆಂಟೇ. ಆದ್ರೆ 100-120 ಆರಾಮಾಗಿ ಹೊಡ್ಬಿಡ್ತೀವಿ ಮಚ್ಚ.
ನಿನ್ನೆ ಗೆದ್ದಿದ್ದಕ್ಕೆ ಶಿಷ್ಯ ಫೋನೇ ಹಾಕಿಲ್ಲ ನಾನೇ ಹಾಕ್ತೀನಿ ಇವತ್ತು ಫೋನ್ ಅವನ್ಗೆ. ಬಿ ಎಚ್ ಡಿ ಏನ ನಿನ್ ಕಾಲೇಟಿವ್ ನದ್ಲೆ ನಿಮ್ಗೆ ಅಂತ ಮಾಡಿದ್ರಲ್ವಾ ಮಚ್ಚ, ಹೆಂಗೈತೆ ಸಗದಾಗೈತಲ್ಲ. ಅದೆಲ್ಲ ಬಿಡು ಹೋಗ್ಲಿ, ನೋಡ್ತಾನೆ ಮ್ಯಾಚ್ ಹೆಂಗೆದ್ವಿ ಒಂದ್ ಮ್ಯಾಚ್ ಚೆನ್ನಾಗಿ ಗೆದ್ದಿದ್ ಬಿಡಲಿ. ಒಂದ್ ಮ್ಯಾಚ್ ಹೆಂಗೆದ್ವಿ ಪರವಾಗಿಲ್ಲಪ್ಪ. ನಿನ್ನೆ ಬಾಲಿಂಗ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಅದು ಅರೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಏತ್ಬಿಟ್ರಿ, ಹೆಂಗ ಮಾಡಿ ಲಾಸ್ಟ್ ಅಲಕ್ ಬುಲಕಲ್ ಗೆದ್ಬಿಟ್ರಿ. ಆದ್ರೂ ಹೆಂಗೆ ನಮ್ ತಲಾ ಆಡಿದ್ ಹೆಂಗೆ ಲಾಸ್ಟ್ ಅಲ್ಲಿ ದುಬೆ ಕಣ ಫಿನಿಶ್ ಮಾಡಿದ್ದು. ಯಾರು ದುಬೆ ಮುಂದೆ ನಮ್ ತಲಾ ಇದ್ರಲ್ಲ ಹೆಂಗೆ ನಿಂಗ್ ಒಂದ್ ಸ್ಟೋರಿ ಹೇಳ್ತೀನಿ ಕೇಳು. ಹೇಳು. ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವ್ನಿಗೆ ಮನೇಲಿ 5 ಬೈಕ್ ಇರ್ತಂತ, ಹೆವಿ ಸಿರಿ ಅವ್ನಿಗೆ. ಅವ್ನ್ ಸಿರಿಲಿ ಫುಟ್ಪಾತ್ ಮೇಲೆ ಓಡಾಡ್ ಬಿಟ್ಬಿಟ್ಟು ರೋಡ್ ಮಧ್ಯೆ ಓಡಾಡ್ತಿದ್ದ. ಒಂದ್ ದಿವಸ ಅವ್ನಿಗೆ ರೆಡ್ ಕಲರ್ ಗಾಡಿ ಬಂದ್ ಜೋರಾಗಿ ಗುದ್ಬಿಟ್ಟು ಹೊಂಟೋಯ್ತು. ಅಯ್ಯೋ ಪಾಪ. ಅವ್ನ ಆಕ್ಸಿಡೆಂಟ್ ಅಲ್ಲಿ 6 ಬೆಳ್ಳು ಹೊಂಟೋಯ್ತು. ಆದ್ರೆ ಆ 6 ಬೆಳ್ಳಲ್ಲಿ ಹೆಂಗೋ ಅಲಕ್ ಬುಲಕ್ಕಲ್ಲಿ 1 ಬೆಳ್ಳು ವಾಪಸ್ ಬಂದ್ಬಿಡ್ತು. ಓಹೋ. ಈಗ ಆ ಪೌಡೆ 5 ಬೆಳ್ಳು ಹೋಗೈತೆ ಅಂತ ದುಃಖ ಪಡೋದ್ ಬಿಟ್ಬಿಟ್ಟು 1 ಬೆಳ್ಳು ವಾಪಸ್ ಬಂದೈತೆ ಅಂತ ಖುಷಿ ಪಡ್ತಾವನೆ. ಅಯ್ಯ ಎಂತ ಬೇವರ್ಸಿ ಬ್ರೋ ಅವನು, ಸರಿಯಾದ ಬೇವರ್ಸಿ ಅವನು. ಯಾರಿಗೆ ಹೇಳ್ತಿದ್ಯಾ ಸ್ಟೋರಿ? ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ ಬಿಡು. ಏನ್ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಆಯ್ತು ಆಮೇಲೆ ಮಾಡ್ತೀನಿ ಬೈ. ಹಲೋ ಏನ್ ಮಚ್ಚ ನಿನ್ನೆ 95 ಬಸ್ ಹಿಡಿಕೆ ನಿಮ್ ತರ 20 ಓವರ್ ಹೊಡೆದಿಲ್ಲ, 14 ಓವರ್ಗೆ 95 ಹೊಡೆದಿದ್ದೀವಿ ಅಲ್ಲ, ಹೊಡೆದಿದ್ದಾನೆ. ಟೀಮ್ ಡೇವಿಡ್ ಒಬ್ನೇ ಹೊಡೆದಿದ್ದು. ಹೌದೌದು, ಅವ್ನು ಒಬ್ನೇ ಸಾಕು ನಿಮ್ ಟೀಮ್ ನು ಉಳಿಸ್ಬಿಡ್ತಾನೆ. ಆದ್ರೂ ಏನೋ ಹಂಗ್ ಸೋತೋದ್ರಿ. ಸಾಮಾನ್ ಸೋತೋದ್ವಿ. ಲಾಸ್ಟ್ 3 ಬಾಲ್ ಬಿಟ್ಟಿನೆಲ್ಲ ಫೇಸ್ ಟು ಫೇಸ್ ಟಕ್ಕರ್ ಕೊಟ್ಟಿದೀವಿ. ಲಾಸ್ಟ್ ಅಲ್ಲಿ ಒಡೆಯರಕ್ಕೆ ಹೊಡೆಸ್ಕೊಂಡ್ಬಿಟ್ರಲ್ಲ. ಇಡ್ಲಿ ಜೊತೆ ಬೇಕು ವಡೆ, ನೀನೊಬ್ಬ ದೊಡ್ಡ ಶೆಡೆ. ಒಡೆಯರ್ ಹಾಕೊಂಡು ಹೊಡೆದಿದ್ ನಿಮ್ಗೆ ನಾನಲ್ಲ. ನಾನು ಹಿಂಗ್ ಹೇಳಿಲ್ವಾ ಶಿಷ್ಯ, ಮನೇಲಿ ಬಿಟ್ಕೊಟ್ಬಿಡ್ತೀವಿ, ನಾಳೆ ನೋಡು ಅವ್ರ ಮನೆಗೆ ನುಗ್ಗುಡಿತೀವಿ. ನೋಡ ಅದೇನ್ ಹೊಡಿತೀರೋ. ನಿಂಗೊಂದ್ ಹೇಳ್ತೀನಿ ಕೇಳು. ಹೇಳು. ಒಂದಲ್ಲ ಒಂದು ನಿನ್ ಬಾಯಿಗೆ ನಂದು. ಕ್ರಿಕೆಟ್ ಬಗ್ಗೆ ಮಾತಾಡೋ. ಕ್ರಿಕೆಟ್ ಆಡಕ್ ಬೇಕು ಬಾಲು, ನಿನ್ ದೊಡ್ಡ ಲೋಡಕ್ಕೆ ಬಾಲು. ನೆನೆ ಮ್ಯಾಚ್ ಬಗ್ಗೆ ಮಾತಾಡೋ. ನಂಬಾಸ್ ಕೊಹ್ಲಿ, ನೀನೊಬ್ಬ ಬೋಳಿ. ಮ್ಯಾಚ್ ಬಗ್ಗೆ ಮಾತಾಡಿದ್ರೆ ಏನೇನೋ ಮಾತಾಡ್ತೀಯಲ್ಲ. ಶಾಲೆ ನಮ್ ಕಾಂಪಿಟೇಷನ್ ಇಲ್ದವ್ರ ಜೊತೆ ನಾವ್ ಮಾತೇ ಆಡಲ್ಲ. 5 ಮ್ಯಾಚ್ ಸೋದಿರೋರು ನೀವು, 3 ಮ್ಯಾಚ್ ಸೋದಿರೋ ಬಂದ್ ನಮ್ ಬುದ್ಧಿ ಹೇಳ್ತಿದ್ದೀರಾ. ಪಾಯಿಂಟ್ಸ್ ಟೇಬಲ್ ಕಾಣಿಸ್ದೇ ಇರೋ ನೀವು ನಮ್ ಮ್ಯಾಚ್ ಬಗ್ಗೆ ಮಾತಾಡ್ತಿದ್ದೀರಾ. ಆಯ್ತು ಮೇ 3ನೇ ತಾರೀಕು ಬರ್ತೀವಿ, ನಿಮ್ ಗ್ರೌಂಡ್ಗೆ ಬರ್ತೀವಿ. ನೋಡ ಹೆಂಗ್ ಕೊಟ್ಟು ಓಡಿಸ್ತೀವಿ ನಿಮ್ಗೆ. ಅವತ್ ನಮ್ಮ ಮೇಲೆ ಎಷ್ಟು ಹೊಡಿತೀರಾ? 110 ಹೊಡಿತೀರಾ? 110 ಹೊಡೋರು ನಿಮ್ನ ಆರಾಮಾಗಿ ಡಿಫೆಂಡ್ ಮಾಡ್ತೀವಿ. ಬರಲಿ ಬತ್ತಿ ಬಾರ ನೋಡ್ಕೊಳ್ಳ. ಶಿಷ್ಯಂದಿರ್ ಸೋತೋಗೋರ್ ಫೋನೇ ಇಲ್ಲ, ತಾಳು ಒಂದ್ ಕಾಲ್ ಮಾಡೋಣ. ಹೇಳು ಬ್ರೋ. ಏನ ಶಿಷ್ಯ ನಿನ್ ಕಾಲರ್ ಟೀಮ್ RCB ನನಗೇನ ನಮ್ ಟೀಮ್ ಗಿಂತ ನಿಮ್ ಟೀಮೇ ಇಷ್ಟ ಬ್ರೋ. ಯಾಕೆ ಶಿಷ್ಯ ನಿನ್ನ ಸೋತಿಗೆ ನಮ್ ಟೀಮ್ ಬಂದ್ಬಿಟ್ಟಾ? ಇನ್ನೂ ಇಲ್ಲ ಶಿಷ್ಯ, ನಿಮ್ ಟೀಮ್ ಮೇಲೆ ಆಡಿ ಗೆಲ್ತೀವಿ, ಆಮೇಲೆ ಮಾತಾಡ್ತೀನಿ. ಅದೇನ್ ಗೆಲ್ತಿರೋ, ನನ್ಗೆ ನಿಮ್ ಟೀಮ್ ಗೆಲ್ವು ಅನ್ನೋದು ಬರ್ದೇ ಇಲ್ಲ ಅನ್ಸುತ್ತೆ. ಇಲ್ಲ ಶಿಷ್ಯ, ಮೇ 3ನೇ ತಾರೀಕು ಬರ್ತೀವಿ, ನಿಮ್ ಗ್ರೌಂಡ್ ಬಂದ್ ನಿಮ್ಗೆ ಹೊಡಿತೀವಿ. ಹೊಡೆದ್ಬಿಟ್ಟು ಏನ್ ಕಾನ್ಸ್ಟೇಬಲ್ 10 ಇಂದ ಒಣ್ಗೋಗ್ಬಿಡ್ತೀರಾ? ಅದೆಲ್ಲ ಬಿಡಿ ಶಿಷ್ಯ, ನಿನ್ ಕ್ವಾಲಿಫೈರ್ ಹೆಸರು ಕೇಳಿದ್ಯಾ? ಎಷ್ಟು ಉರ್ಸ್ತಾವ್ರೋ ನೋಡಿದ್ರೆ. ಈ ಸಲ ಆಗಿಲ್ಲ ಶಿಷ್ಯ, ನಮ್ಮ ಹತ್ರ 5 ಕಪ್ ಐತೆ ಬಿಡು. ನೆಕ್ಸ್ಟ್ ಸಲ ಇನ್ನೊಂದ್ ಕಪ್ ಹೊಡೆದೇ ಹೊಡಿತೀವಿ. ನೆಕ್ಸ್ಟ್ ಸಲ ನೋಡ್ಕೊಳ್ಳೋಣ. ನಿಮ್ ಹತ್ರ 5 ಕಪ್ ಐತಲ್ಲ, ನಾವ್ ಫೈನಲ್ಸ್ ಹೋದ್ಮೇಲೆ 5 ಕಪ್ ನ ಒಂದೊಂದಾಗಿ ತಿಕ್ಕಿಡ್ಕೊಳ್ಳಿ. ಒಂದೊಂದಲ್ಲ ರೆಕಾರ್ಡಿಂಗ್ ಸಿಕ್ತದೋ ಗೊತ್ತು.